ಯಾವುದೇ ಒಂದು ಮ್ಯಾಗ್ಝಿನ್ ಓದುವಾಗ ಕೀ ಪಾಯಿಂಟ್ ಅಷ್ಟೇ ನೀವು ಹೈಲೈಟ್ ಮಾಡಬೇಕು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಿ ಸಿ ಅಂದರೆ ಡಿಗ್ರಿ ಮೇಲಿಂದ ಎಕ್ಸಾಮ್ಗೆ ಏನು ಡಿಫ್ರೆನ್ಸ್ ಇದೆ, ಅಥವಾ ಪಿ ಯು ಸಿ ಮೇಲಿಂದ ಏನು ಡಿಫ್ರೆನ್ಸ್ ಇದೆ, ಸ್ಕೀಮಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂದರೆ ಓಲ್ಡ್ ಪಿ ವೈ ಕ್ಯೂ ಇಂದನೇ ಗೊತ್ತಾಗೋದಲ್ಲ. ಅದಕ್ಕೆ ಪಿ ವೈ ಕ್ಯೂ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಒಂದು ಟೀಚರ್ಸ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದೆ, ಇದು ಯಾವ ಕುಟುಂಬ, ಅಥವಾ ಸೆಂಟ್ ಮೇರಿಸು, ಅಥವಾ ನೋಡಿ ಬಂದರುಗಳು, ಆಮೇಲೆ ಕುತುಬ್ ಮಿನಾರ್ ಎಲ್ಲಿದೆ, ಕರ್ನಾಟಕ ಕರಾವಳಿ ಎಲ್ಲಿದಾವೆ, ಆಮೇಲೆ ಹೋಲ್ ಕರೆಂಟ್ ಅಫೇರ್ಸ್ ಬುಕ್ ಏನಿದೆ ಅಲ್ಲ ಎಲ್ಲಕ್ಕೆಲ್ಲ ಇಂಪಾರ್ಟೆಂಟಾ ಅಂತ ಕೇಳಿದ್ರೆ ಇನ್ನೂ. ಸೊ ವೆಲ್ಕಮ್ ಟು ನಾಲೆಜ್ ಟ್ರಾನ್ಸ್ಫರ್ ವಿತ್ ಸಂತೋಷ್. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಕರೆಂಟ್ ಅಫೇರ್ಸ್ ಯಾವ ಥರ ಓದಬೇಕು, ಆಮೇಲೆ ಅದರಲ್ಲಿ ಏನು ಓದಬಾರ್ದು ಅನ್ನೋದು ನಾವು ನೋಡೋಣ. ಆಮೇಲೆ ವಿಲೇಜ್ ಅಕೌಂಟೆಂಟು ಮತ್ತು ಪಿ ಸಿ ಎಸ್ ಡಿ ಇದಂದರೆ ಪಿ ಯು ಸಿ ಮೇಲೆ ಯಾವ ಎಕ್ಸಾಮ್ ಇದಾವಲ್ಲ ಅವು ಯಾವ ಥರ ಓದಬೇಕು, ಆಮೇಲೆ ಪಿ ಎಸ್ ಐ, ಎಸ್ ಐ, ಕೆ ಎಸ್ ಎಕ್ಸಾಮ್ಸ್ ಇದಾವಲ್ಲ ಅವು ಯಾವ ಥರ ಅಂದರೆ ಡಿಗ್ರಿ ಮೇಲೆ ಇರುವಂಥ ಎಕ್ಸಾಮ್ಸ್ಗೆ ಯಾವ ಥರ ಕರೆಂಟ್ ಅಫೇರ್ಸ್ ಓದಬೇಕು ಅಂತೇಳಿ ನೀವು ಅರ್ಥ ಮಾಡ್ಕೋತೀರಾ. ಆಮೇಲೆ ಇಂಪಾರ್ಟೆನ್ಸ್ ಆಫ್ ಪಿ ವೈ ಕ್ಯೂ ಅಂದರೆ ಕರೆಂಟ್ ಅಫೇರ್ಸ್ ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಅಫೇರ್ಸು ಪಿ ವೈ ಕ್ಯೂ ಇದೇನು ಒಂದು ಕೆಲಸ ಅಂತೇಳಿ ಅದು ನಿಮಗೆ ಅರ್ಥ ಆಗುತ್ತೆ. ಸೊ ಆಮೇಲೆ ರಿವಿಷನ್ ಸ್ಟ್ರಾಟಜಿ ಯಾವ ಥರ ಮಾಡಬೇಕು ಅದನ್ನು ಕಲಿತೀರಾ. ಆಮೇಲೆ ಈ ಸ್ಪರ್ಧಾ ವಿಜೇತ ಓದಬೇಕಾ, ಸ್ಪರ್ಧಾ ರಿವ್ಯೂ ಓದಬೇಕಾ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ವೆಲ್ಕಮ್ ಟು ನಾಲೆಜ್ ಟ್ರಾನ್ಸ್ಫರ್ ವಿತ್ ಸಂತೋಷ್. ಕರೆಂಟ್ ಅಫೇರ್ಸ್ ಯಾಕೆ ನಾವು ಓದಬೇಕು ಅಂತಂದರೆ ಡೈರೆಕ್ಟ್ 10 to 12 ಕ್ವಶನ್ಸ್ ಬಂದೇ ಬರ್ತಾ ಇದೆಯಲ್ಲ. ಸೊ ದ್ಯಾಟ್ ಒಂದು ಮಿನಿಮಮ್ ಸೋರ್ಸಸ್ಸು ಮ್ಯಾಕ್ಸಿಮಮ್ ಔಟ್ಕಮ್ ಇದ್ದಾಗ, ಸೊ ಒಂದು 10 ಅಂತಂದರೆ ಒಂದು ಕ್ವಶನ್ ಪೇಪರಲ್ಲಿ 10% ಆಫ್ ದ ಕ್ವಶನ್ಸು ಅಂತೇಳಿ. ಸೊ ಇದನ್ನು ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡೋಕ್ಕೆ ಬರಲ್ಲ, ಓದಲೇಬೇಕು. ಕರೆಂಟ್ ಅಫೇರ್ಸ್ ಅಂದರೆ ಓದಲೇಬೇಕು. ಆಮೇಲೆ ಇದರಲ್ಲಿ ಯಾವುದೋ ಒಂದು ಟಾಪಿಕ್ಸ್ ಬರುತ್ತೆ ಅಂತ ಅಂದಾಗ, ಸೊ ಯೂಶ್ವಲಿ ಗೌರ್ಮೆಂಟ್ ಅವಾರ್ಡ್ಸು, ಗೌರ್ಮೆಂಟ್ ಸ್ಕೀಮು, ಅವಾರ್ಡು, ಸ್ಪೋರ್ಟ್ಸು, ಮತ್ತು ಅಪಾಯಿಂಟ್ಮೆಂಟ್ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಏನು ಒಂದು ಸಿ ಜೆ ಆಗಿರ್ಬೋದು, ಕ್ಯಾಗ್ ಆಗಿರ್ಬೋದು, ಇಲೆಕ್ಷನ್ ಕಮಿಷನ್ನು, ಮತ್ತು ಬೇರೆ ಬೇರೆ ಯಾರು ಅಪಾಯಿಂಟ್ ಆಗಿರ್ತಾರಲ್ಲ ಅವ್ರ ಬಗ್ಗೆ. ಆಮೇಲೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಇರುತ್ತಲ್ಲ, ಅಂದರೆ ಈಗ ಇರಾನ್ ವಾರ್ ನಡೀತಾ ಇದೆಯಲ್ಲ ಅದ್ರ ಬಗ್ಗೆನೂ ಕ್ವಶನ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಯಾವುದೇ ಅಂತ ಇಸ್ರೋದಾಗಿರ್ಬೋದು, ಏನಾಗಿರ್ಬೋದು ಅದ್ರ ಬಗ್ಗೆ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಎನ್ವಿರಾನ್ಮೆಂಟ್ ಅಂತಂದರೆ ಗ್ರೀನ್ ಹೌಸ್ ಗ್ಯಾಸ್ ಆಗಿರ್ಬೋದು, ಅಥವಾ ಕಾಪ್ ಸಮ್ಮೇಳನ ಆಗಿರ್ಬೋದು, ಮತ್ತು ಪ್ಯಾರಿಸ್ ಅಗ್ರಿಮೆಂಟ್ ಆಗಿರ್ಬೋದು, ಈ ಥರ ಏನೋ ಒಂದು ಎನ್ವಿರಾನ್ಮೆಂಟ್ ಕ್ವಶನ್ಸ್ ಬರೋ ಚಾನ್ಸಸ್. ಆಮೇಲೆ ಕರ್ನಾಟಕ ರಿಲೇಟೆಡ್ ಕ್ವಶನ್ಸು. ಸೊ ಪಿ ವೈ ಕ್ಯೂ ಅಲ್ಲಿ ನಾವು ಈಗ ಕರ್ನಾಟಕ ಎಕ್ಸಾಮ್ ಬರೀತಿದ್ದೀವಿ ಅಂದರೆ ಸೊ ದ್ಯಾಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇನ್ನು ಬೇರೆ ಬೇರೆ ಥರದ ಕ್ವಶನ್ಸು ಬರೋ ಚಾನ್ಸಸ್ ಇರುತ್ತೆ, ಟಾಪಿಕ್ಸ್ಗಳು. ಆಮೇಲೆ ಇವಾಗ ಹಂಗಂದ್ರೆ ಹೌ ಟು ರೀಡ್ ದ ಕರೆಂಟ್ ಅಫೇರ್ಸ್ ಯಾವ ಥರ ಓದಬೇಕಂದ್ರೆ ಹೋಲ್ ಕರೆಂಟ್ ಅಫೇರ್ಸ್ ಬುಕ್ ಏನಿದೆ ಅಲ್ಲ ಎಲ್ಲಕ್ಕೆಲ್ಲ ಇಂಪಾರ್ಟೆಂಟಾ ಅಂತ ಕೇಳಿದ್ರೆ ಇನ್ನೂ. ಅದರಲ್ಲಿ ನಮಗೆ ಈಗ 100% ಇದೆ ಅಂತಂದರೆ ಒಂದು 40 to 50% ಅಷ್ಟೇ ನನಗೆ ಬೇಕಾಗಿರೋಂಥ ಇದು ಇನ್ಫಾರ್ಮೇಷನ್ ಇರುತ್ತೆ. ಸೊ ದ್ಯಾಟ್ ಆ 50%ಗೆ ನಾವು ಟಾರ್ಗೆಟ್ ಹಾಕಬೇಕು. ಆಮೇಲೆ ಯಾವ ಥರ ಓದಬೇಕು ಅಂತಂದರೆ ಮೊದಲು ಒಂದು ಮ್ಯಾಗ್ಝಿನ್ನ ಹೋಲ್ ಆಗಿ ಸ್ಕ್ಯಾನ್ ಮಾಡಬೇಕು. ಅಂದರೆ ಏನು ಒಂದಿದೆ ಅಂತಂದರೆ ಸುಮ್ಮನೆ ಒಂದು 10 minutesಲ್ಲಿ ಅದ್ರ ಬಗ್ಗೆ ಒಂದು ರಫ್ ಐಡಿಯಾ ತೊಗೋಬೇಕು. ಯಾವ ಥರ ಅಂದರೆ ಹೆಡ್ಡಿಂಗ್ಸ್ ಏನಿದೆ, ಆಮೇಲೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವ ಇದ್ದಾವೆ, ಆಮೇಲೆ ಇದು ಎಕ್ಸಾಮ್ಗೆ ಯಾವ ಥರ ರಿಲೆವೆಂಟ್ ಇದೆ ಅಂತೇಳಿ ಚೆಕ್ ಮಾಡ್ಕೋಬೇಕು. ಆಮೇಲೆ ಯಾವುದೇ ಒಂದು ಮ್ಯಾಗ್ಝಿನ್ ಓದುವಾಗ ಕೀ ಪಾಯಿಂಟ್ ಅಷ್ಟೇ ನೀವು ಹೈಲೈಟ್ ಮಾಡಬೇಕು. ಇಡೀ ಹೋಲ್ ಬುಕ್ಕು ಮ್ಯಾಗ್ಝಿನು ಅಂಥೇಳಿ ನೀವು ಒಂದೇ ಅಂದರೆ ಇದು ಮಾಡುವಂಗಿಲ್ಲ, ನೀನು ಹೈಲೈಟ್ ಮಾಡುವಂಗಿಲ್ಲ. ಆಮೇಲೆ ಇಂಪಾರ್ಟೆನ್ಸ್ ಆಫ್ ಪಿ ವೈ ಕ್ಯೂ ಅಂದರೆ ಪಿ ವೈ ಕ್ಯೂ ಓದೋದ್ರಿಂದ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಲಿಮಿಟೇಷನ್ ಗೊತ್ತಾಗುತ್ತೆ. ಇದರಲ್ಲೇ ಕ್ವಶನ್ ಕೇಳ್ತಾರೆ, ಈ ಥರ ಕ್ವಶನ್ಸ್ ಕೇಳ್ತಿದ್ದಾನೆ, ಸೊ ಇದನ್ನು ಬಿಟ್ಟರೆ ಬೇರೆ ಕ್ವಶನ್ಸ್ ಕೇಳ್ತಾ ಇಲ್ಲ, ಅಂದರೆ ಇದೇ ಥರ ಕ್ವಶನ್ಸ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನೀವು ಸ್ಪೋರ್ಟ್ಸ್ ಅಂತ ಹೇಳಿದ್ರಲ್ಲ, ಸ್ಪೋರ್ಟ್ಸಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂದರೆ ನಾವು ಓಲ್ಡ್ ಪಿ ವೈ ಕ್ಯೂ ಇಂದನೇ ಗೊತ್ತಾಗುತ್ತಲ್ಲ. ಆಮೇಲೆ ಸ್ಕೀಮಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂದರೆ ಓಲ್ಡ್ ಪಿ ವೈ ಕ್ಯೂ ಇಂದನೇ ಗೊತ್ತಾಗೋದಲ್ಲ. ಅದಕ್ಕೆ ಪಿ ವೈ ಕ್ಯೂ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಒಂದು ಬಾರ್ಡರ್ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಎಕ್ಸಾಮಿನರ್ಸು ನೆಕ್ಸ್ಟ್ ಸ್ಟೆಪ್ ಯಾವುದು ಅಂಥೇಳಿ ನಾವು ಗೊತ್ತಾಗೋದು ಏನಂತಂದರೆ ಒಂದು ಪಿ ವೈ ಕ್ಯೂ ಇಂದ. ಸೊ ಪಿ ವೈ ಕ್ಯೂ ಗೊತ್ತಾದರೆ ನಮ್ಮದು ಎಕ್ಸಾಮಿನರ್ಸ್ ನೆಕ್ಸ್ಟ್ ಸ್ಟೆಪ್ ಯಾವುದು ಇರುತ್ತೆ ಅಂತಲೇ, ಸೊ ದ್ಯಾಟ್ ವಿ ಕ್ಯಾನ್ ಪ್ರೆಡಿಕ್ಟ್. ಆಮೇಲೆ ಇದು ಹೇಳ್ದಲ್ಲ, ಪಿ ಸಿ ಮತ್ತು ವಿ ಎ, ವಿಲೇಜ್ ಅಕೌಂಟೆಂಟು ಮತ್ತು ಎಸ್ ಡಿ ಎ, ಈ ಥರ ಒಂದು ಪಿ ಯು ಸಿ ಮೇಲೆ ಎಕ್ಸಾಮ್ ಇದೆಯಲ್ಲ ಅವಕ್ಕೆ ಯಾವ ಥರ ಓದಬೇಕಂದ್ರೆ ಯೂಶ್ವಲಿ 1 ಲೈನಲ್ಲಿ ಕ್ವಶನ್ಸ್ ಜಾಸ್ತಿ ಬರುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ನೀಡ್ ನಾಟ್ ಟು ಬಿ ಡೆಪ್ತ್ ಅನಾಲಿಸಿಸ್, ಅಂದರೆ ಪೂರ್ತಿ ಡೆಪ್ತ್ ಆಗಿ ಓದೋ ಅವಶ್ಯಕತೆ ಇಲ್ಲ. ಒಂದು ಮ್ಯಾಗ್ಝಿನ್ ಇದೆ ಅಂತಂದ್ರೆ ರಫ್ ಆಗಿ ಏನಂದರೆ ಫಸ್ಟ್ ಪೇಜಸ್ನ ಏನು ಕೊಟ್ಟಿರ್ತಾರಲ್ಲ ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನೇನಿದೆಲ್ಲ ಅವಷ್ಟು ಓದ್ಕೋಬೇಕು.
ಆಮೇಲೆ ಒಂದು ಯಾವುದೋ ಒಂದು ಕೊಟ್ಟಿರ್ತಾರೆ, ಡಿಸ್ಕ್ರಿಪ್ಟಿವ್ ಆಗಿ ಓದೋದು ಅವಶ್ಯಕತೆ ಇಲ್ಲ. ಅದೇ ಅಟ್ ದ ಸೇಮ್ ಟೈಮ್ ಏನಂತಂದ್ರೆ ಒಂದು PS ಆಗಿರ್ಬೋದು, ES ಆಗಿರ್ಬೋದು, KS ಆಗಿರ್ಬೋದು, ಇವೆಲ್ಲದು ಎಕ್ಸಾಮ್ಗೆ ಒಂದು ಡಿಗ್ರಿ ಲೆವೆಲ್ ಇದೆ ಅಲ್ಲ. ಸೊ ಈ ಡಿಗ್ರಿ ಲೆವೆಲ್ ಅಂತಂದರೆ 1 ಲೈನು ಇರ್ಬೋದು, 1 ಲೈನ್ 3 ಲೈನು ಇರ್ಬೋದು. ಆಮೇಲೆ ಇಲ್ಲಿ ಡೆಪ್ತ್ ಅನಲೈಸಿಸ್ ಇರುತ್ತೆ, ಆಮೇಲೆ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕು. ಆಮೇಲೆ ಇದು ಯಾವುದೇ ಒಂದು ಬುಕ್ಗೆ ಕನೆಕ್ಟ್ ಮಾಡಬೇಕು, ಅಂದರೆ ಯಾವುದೋ ಒಂದು ನೀವು ಬೇಸಿಕ್ ಸಬ್ಜೆಕ್ಟ್ ಇರ್ತಾವಲ್ಲ ಅದಕ್ಕೆ ಕನೆಕ್ಟ್ ಮಾಡಬೇಕು. ಯಾವ ಥರ ಅಂದರೆ ಈಗ ಪಾಲಿಟಿ ರಿಲೇಟೆಡ್, ಅಂದರೆ ಪಾಲಿಟಿ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಟೆಡ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಐ ಸೆಡ್ ಇರಾನ್ USA ವಾರ್ ಇದೆ ಅಲ್ಲ, ಅದು ಯಾವ ಥರ ಒಂದು ಪಾಲಿಟಿಕ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಸ್ಟೇಟ್ ಆಫ್ ಹಾರ್ಮೋಜ್ ಅಂದರೆ ಏನು, ಅದು ಎಲ್ಲಿದೆ. ಆಮೇಲೆ ಇರಾನ್ ಸುತ್ತಮುತ್ತ ಕಂಟ್ರೀಸ್ಗಳು ಯಾವ್ಯಾವು. ಆಮೇಲೆ ಎಕನಾಮಿಯಲ್ಲಿ ಯಾವ್ಯಾವ ಸ್ಕೀಮ್ ಬಂತು, ಯಾವ ಪಾಲಿಸಿ ಬಂತು, ಇನ್ಫ್ಲೇಷನ್ ಅಂದರೆ ಏನು, ಆಮೇಲೆ RBIದ ವರ್ಕ್ ಏನು, ಈ ಥರ ಒಂದು ಬೇಸಿಕ್ ಕರೆಂಟ್ ಅಫೇರ್ಸಿಂದನೇ ಬೇಸಿಕ್ ಒಂದು ಬುಕ್ಕಿಗೆ ಕನೆಕ್ಟ್ ಮಾಡ್ತಾನೆ. ಎನ್ವಿರಾನ್ಮೆಂಟ್ನು ಸೇಮು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ PC ಅಂದರೆ ಡಿಗ್ರಿ ಮೇಲಿಂದ ಎಕ್ಸಾಮ್ಗೆ ಏನು ಡಿಫ್ರೆನ್ಸ್ ಇದೆ, ಅಥವಾ PUC ಮೇಲಿಂದ ಏನು ಡಿಫ್ರೆನ್ಸ್ ಇದೆ ಅಂತಂದರೆ, ಯೂಶಲಿ PC ಅಥವಾ ಒಂದು ವಿಲೇಜ್ ಅಕೌಂಟೆಂಟ್ಗೆ ಯಾವ ಥರ ಕ್ವೆಶನ್ ಕೇಳ್ತಾರೆ ಅಂದರೆ, CJ ಈ ಪ್ರೆಸೆಂಟ್ CJ ಯಾರು, ಅಥವಾ ಯಾರು ನೇಮಕ ಮಾಡಿದ್ರು, ಅಥವಾ ಇವಾಗ ಇರುವಂತ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ರೆ, ಸೊ PSI ಅಥವಾ ಡಿಗ್ರಿ ಮೇಲಿಂದ ಎಕ್ಸಾಮ್ ಯಾವುದೇ ಇದ್ರು ಒಂದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬರುತ್ತೆ. ಯಾವ ತರ ಅಂದ್ರೆ ಅವ್ರನ್ನ ನೇಮಕ ಮಾಡಕ್ಕೆ ಏನೇನು ಪ್ರೊಸೆಸ್ ಇದೆ, ಅಥವಾ ಅವ್ರನ್ನ ತೆಗಿಯಕ್ಕೆ ಏನೇನು ಪ್ರೊಸೆಸ್ ಇದೆ, ಅವ್ರ ಟೆನ್ಯೂರ್ ಎಷ್ಟಿದೆ, ಈ ತರ ಒಂದು ಕಾನ್ಸೆಪ್ಟ್ ನ ಕ್ಲಾರಿಟಿ ಆಗಿ ಚೆಕ್ ಮಾಡ್ತಿರ್ತಾರೆ. ಅಟ್ ದ ಸೇಮ್ ಟೈಮ್ ನೀವು KPSC ಸದ್ಯಕ್ಕೆ ಒಂದು ನ್ಯೂಸ್ ಅಲ್ಲಿ ಇದೆ ಅಲ್ಲ, ರಿಮೂವಲ್ ಯಾವ ತರ ರಿಮೂವಲ್ ಮಾಡ್ತಾರೆ KPSC ಅವ್ರನ್ನ, ಅಥವಾ ಆಮೇಲೆ ಅವ್ರದ್ದು ಒಂದೇನು ಅಂದ್ರೆ ಹೇಳಿಕೆ ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಜಾಸ್ತಿ, ಡೆಪ್ತ್ ಅನಾಲಿಸಿಸ್ ಇರಬೇಕು ಯಾವ್ದು ಡಿಗ್ರಿ ಮೇಲಿಂದು. ಆಮೇಲೆ ಡೈರೆಕ್ಟ್ ಅಂದ್ರೆ KPSC ಚೇರ್ಮನ್ ಯಾರು ನೇಮಿಸ್ತಾರೆ ಅಂತಂದ್ರೆ ಡೈರೆಕ್ಟ್ ಕ್ವಶನ್ಸ್, ಅದು ಏನು PC-ಗೆ ಬರುತ್ತೆ. ಲೈಕ್ ದಟ್ ಇವನ್ G20 ಆಗಿರ್ಬೋದು, G20 ಎಲ್ಲಿ ನಡೆಯುತ್ತೆ ಅಂತ PC-ಲಿ ಕೇಳಿದ್ರೆ, ಆಮೇಲೆ ಅವು ಇರುವಂತ ಕಂಟ್ರಿಗಳು ಯಾವ್ಯಾವು, COP ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಆ COP ನ ಉದ್ದೇಶ ಏನು, FIFA ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ. ಆಮೇಲೆ ಲಾಂಗೆಸ್ಟ್ CM ಯಾರು, ಲೈಕ್ ದಟ್. ಅಂದ್ರೆ ಡಿಫ್ರೆನ್ಸ್ ನೀವು ಅರ್ಥ ಮಾಡ್ಕೋಬೇಕು. ಈ ಡಿಫ್ರೆನ್ಸ್ ಅರ್ಥ ಮಾಡ್ಕೊಂಡ್ರೆ ಸೊ ದಟ್ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಯಾವ ಎಕ್ಸಾಮ್ಗೆ ನಾನು ಏನು ಎಷ್ಟು ಟೈಮ್ನ ಇನ್ವೆಸ್ಟ್ ಮಾಡಬೇಕು, ಆಮೇಲೆ ಏನು ಓದ್ಬೇಕು ಏನು ಓದ್ಬಾರ್ದು ಅಂತೇಳಿ. ಐ ಯೂಸ್ ಟು ಸೇ ದಟ್ ಕಟ್ ಬ್ಯಾಕ್ ಕ್ಲಟರ್ಸ್, ಅಂದ್ರೆ ನಾವು ಏನೇನ್ ಅವಶ್ಯಕತೆ ಇರಲ್ಲ ಅದನ್ನ ಕಟ್ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ಈಗ ರಿವಿಷನ್ ಸ್ಟ್ರಾಟಜಿ ಬಗ್ಗೆ ನಾನು ಮಾತಾಡಿದ್ದೀನಿ ಅವಾಗಲೇ. ರಿವಿಷನ್ ಸ್ಟ್ರಾಟಜಿ ಏನಂತ ಅಂದ್ರೆ, ಒಂದ್ ಯಾವ್ದೋ ಒಂದು ಮ್ಯಾಗ್ಝಿನ್ ನಾನು ಸ್ಕ್ಯಾನ್ ಮಾಡಿ ಅಂತ ಹೇಳಿದೆ. ಸ್ಕ್ಯಾನ್ ಅಂತಂದ್ರೆ ಒಂದು ಹೆಡ್ಲೈನ್ ಓದ್ಕೋಬೇಕು, ಆಮೇಲೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ಐಡೆಂಟಿಫೈ ಮಾಡಬೇಕು, ಆಮೇಲೆ ಎಕ್ಸಾಮ್ ರಿಲೆವೆನ್ಸ್ ಅದು ಎಕ್ಸಾಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಈ ಬೇಸ್ ಮೇಲೆ ನಾನು ಫಸ್ಟ್ ರೀಡಿಂಗ್ ನಾನು ಒಂದು ಯಾವ್ದೋ ಮ್ಯಾಗ್ಝಿನ್ ಫಸ್ಟ್ ರೀಡಿಂಗ್ ನಾನು ಒಂದು 60% ಓದ್ತೀನಿ. ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ 60% ಇರುತ್ತಲ್ಲ ಒಂದು ಹೋಲ್ ಮ್ಯಾಗ್ಝಿನ್ ಅಲ್ಲಿ, ಅದನ್ನ ಕವರ್ ಮಾಡ್ತೀನಿ. ನೆಕ್ಸ್ಟ್ ರೀಡಿಂಗ್ ಅಲ್ಲಿ ನಾನು ಫಸ್ಟ್ 60% ನ ಕವರ್ ಮಾಡಿದ್ದು ಪ್ಲಸ್ 20% ಮಿಕ್ಕಿದ್ದೇನು ಇಂಪಾರ್ಟೆಂಟ್ ಇರುತ್ತಲ್ಲ ಅದನ್ನ ಮಾಡ್ತೀನಿ. ಥರ್ಡ್ ರೀಡಿಂಗ್ ಅಲ್ಲಿ ಫಸ್ಟ್ 60%, ನೆಕ್ಸ್ಟ್ 20% ಅಂಡ್ ನೆಕ್ಸ್ಟ್ ಮಿಕ್ಕಿದ 20% ನ ಮಾಡ್ತೀನಿ. ಹಂಗಂದ್ರೆ 100%. ಅವಾಗ ಥರ್ಡ್ ರೀಡಿಂಗ್ಗೆ ನಂದು ಒಂದು ಹೋಲ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಮುಗಿಯುತ್ತೆ. ಅಂದ್ರೆ ನಾನು ವೆರಿ ವೆರಿ ಇಂಪಾರ್ಟೆಂಟ್ ನ 3 ಸಲ ರಿವಿಷನ್ ಮಾಡ್ದಂಗಾಯ್ತು, ಇಂಪಾರ್ಟೆಂಟ್ ನ ನಾರ್ಮಲ್ ಇಂಪಾರ್ಟೆಂಟ್ ಮೀಡಿಯಂ ನ 2 ಸಲ ರಿವಿಷನ್ ಮಾಡ್ದಂಗಾಯ್ತು. ಅಂದ್ರೆ ಈ ತರ ನೀವು ಓದಿದ್ರೆ ಒಂದು ಔಟ್ಕಮ್ ಜಾಸ್ತಿ ಇರುತ್ತೆ, ಆಮೇಲೆ ರಿವಿಷನ್ ಬೇಗ ಬೇಗ ಆಗತ್ತೆ. ಇವಾಗ ನೀವು ಬರೀ ಒನ್ ಗೋ ಅಲ್ಲಿ 100% ಮಾಡ್ತೀನಿ ಅಂತಂದ್ರೆ ತಪ್ಪೋದು. ಸೊ 100% ಮಾಡಿದ್ರೆ ಔಟ್ಕಮ್ ಬರಲ್ಲ, ನೆನಪು ಉಳಿಯಲ್ಲ ಯಾವ್ದು. ಆಮೇಲೆ ಇಲ್ಲಿ ಗೋಲ್ಡನ್ ರೂಲ್ಸ್ ಏನು ಅಂತಂದ್ರೆ, ಒಂದೇ ಸೋರ್ಸ್ ಇರ್ಲಿ, ಅದು ಯಾವುದೇ ಒಂದು ಮ್ಯಾಗ್ಝಿನ್ ತಗೊಳ್ಳಿ, ಐದರ್ ಇಟ್ ಈಸ್ ಅರಿವು ಇರ್ಬೋದು, ಸ್ಪರ್ಧಾ ವಿಜೇತ ಇರ್ಬೋದು, ಬಟ್ ಮಲ್ಟಿಪಲ್ ರಿವಿಷನ್ ಇರಬೇಕು, ಮಿನಿಮಮ್ 3 ರಿವಿಷನ್ ಆಗಿರ್ಬೇಕು. ಆಮೇಲೆ ಶಾರ್ಟ್ ನೋಟ್ಸ್, ಯಾವುದೇ ಒಂದು ಮ್ಯಾಗ್ಝಿನ್ ನ ನೀವು ಎಲ್ಲಕ್ಕೆಲ್ಲ ನೆನಪಿಡಕ್ ಆಗಲ್ಲ, ಬಿಕಾಸ್ ಎಂಡ್ ಆಫ್ ದ ಡೇ ವಿ ಆರ್ ಹ್ಯೂಮನ್ ಬೀಯಿಂಗ್. ಸೊ ಹಂಗೆ 2-3 ದಿನ ಆದ್ಮೇಲೆ ಮತ್ತೆ ಮರಿತಿರ್ತೀವಿ. ಅದಕ್ಕೆ ಒಂದು ಫ್ಯಾಕ್ಟ್ಸ್ ನ ಅಥವಾ ಡೇಟಾಗಳು ಏನಿರ್ತಾವಲ್ಲ ಅವೆಲ್ಲ ಬರ್ದಿಟ್ಕೋಬೇಕು. ಒಂದು ಶಾರ್ಟ್ ನೋಟ್ಸ್ ಅಂತಂದ್ರೆ ಒಂದ್ ಮ್ಯಾಗ್ಝಿನ್ಗೆ ಒಂದು 5 to 6 ಪೇಜಸ್ ನ ನೀವು ಮಾಡಿದ್ರೆ, ಒಂದು ಲಾಸ್ಟ್ 6 ಮಂತ್ ಅಂತಂದ್ರೆ ಒಂದು 15-20 ಪೇಜಸ್ ನೀವು ಮ್ಯಾಕ್ಸಿಮಮ್ ಮಾಡಿಬಿಟ್ರೆ ಟೋಟಲ್ ಕಟ್ ದ ಕ್ಲಟರ್ಸ್ ಮಾಡ್ಕೊಂತ ಹೋದ್ರೆ, ಸೊ ದಟ್ ಒಂದು 20 ಪೇಜಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೊ ನೀವು ರಿವಿಷನ್ ಮಾಡ್ಬೋದು, ಅಂದ್ರೆ ಬೇಗ ಬೇಗ ಕಂಪ್ಲೀಟ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಟ್ ಏನಂತ ಅಂದ್ರೆ, ಐ ವಿಲ್ ಶೋ ಯು ದಟ್ ಯಾವುದೇ ಮ್ಯಾಗ್ಝಿನ್ ತಗೊಳ್ಳಿ, ಇಲ್ಲಿ ನೋಡಿ
ಪ್ರತಿಯೊಂದು ಮ್ಯಾಗಝಿನ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ಲಿ, ಏನಂದ್ರೆ ಪ್ರತಿಯೊಂದು ಎಕ್ಸಾಮ್ಗೆ ಇದು ಬರ್ದಿದೀವಿ ನಾವು ಅಂತ ಹೇಳಿ. ಇಟ್ ನಾಟ್ ಜಸ್ಟ್ ಫಾರ್ PSI, ಇಟ್ ನಾಟ್ ಜಸ್ಟ್ ಫಾರ್ SSC, ಇಟ್ ಈಸ್ ಆಲ್ಸೋ ಫಾರ್ UPSCL ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ KSಗೂ ಇದೇ ಓದ್ಬೇಕು, ನೀವು PC ಗೆ ಇದೇ ಓದ್ಬೇಕು ಅಂತ ಹೇಳಿದ್ದಾರೆ. ಸೊ ಯು ಮಸ್ಟ್ ಡಿಸೈಡ್ ಯಾವ ಎಕ್ಸಾಮ್ಗೆ ನಾನು ಓದ್ತಿದ್ದೀನಿ, ಯಾವ ಎಕ್ಸಾಮ್ಗೆ ಏನ್ ಕೇಳ್ತಾ ಇದ್ದಾನೆ, ಯಾವ ತರ ಕ್ವಶನ್ ಕೇಳ್ತಾ ಇದ್ದಾನೆ, ಅದನ್ನ ನೀವು PYQ ಅಲ್ಲಿ ನೋಡ್ಕೊಂಡು ಅದ್ರ ಮೇಲೆ ನಿಮ್ದು ಒಂದು ಲಿಮಿಟೇಷನ್ ನ ಡಿಸೈಡ್ ಮಾಡಬೇಕು, ಏನು ಎಷ್ಟು ಓದ್ಬೇಕು ಏನು ಓದಬಾರ್ದು ಅಂತ ಹೇಳಿ. ಸೊ ಫೋಕಸ್ ಆನ್ ಯುವರ್ ಅಂದ್ರೆ ವಿಚ್ ಎಕ್ಸಾಮ್ ಯು ಆರ್ ಪ್ರಿಪೇರಿಂಗ್ ಫಾರ್. ಅದಾಗಂತಲೇ ನೆಕ್ಸ್ಟ್ ನಿಮ್ ನೋಟ್ಸು ಅಂದ್ರೆ ಶಾರ್ಟ್ ನೋಟ್ಸ್ ಹೇಳಿದಲ್ಲ, ಅದು ಯಾವತ್ತೂ ಫಾರ್ ಎಕ್ಸಾಂಪಲ್ ಇವಾಗ 60 pages ಮ್ಯಾಗಝಿನ್ ಇದೆ ಅಂತಂದ್ರೆ ಇಟ್ ಶುಡ್ ನಾಟ್ ಬಿ 60%, ಅಂದ್ರೆ ನಿಮ್ ನೋಟ್ಸ್ 60% ಇರಬಾರ್ದು. ಅಂದ್ರೆ ಐ ಸೆಡ್ ದಟ್ ಅಂದ್ರೆ ಒಂದು 5 to 6 ಒಂದು ಮ್ಯಾಗಝಿನ್ಗೆ 1 pages ಆಗಿರ್ಬೇಕು. ಅಂದ್ರೆ ಶಾರ್ಟ್ ನೋಟ್ಸ್ ಅಂದ್ರೆ ಶಾರ್ಟ್ ನೋಟ್ಸ್ ಅಷ್ಟೇ. ಆಮೇಲೆ ಯಾವುದೇ ಒಂದು ಎಕ್ಸಾಮು ನಿಯರ್ ಬೈ ಅಂದ್ರೆ ಲಾಸ್ಟ್ 10 days ಇತ್ತು, 7 days ಹೋದಾಗ ಹೋಲ್ ಡೇ ಅಥವಾ ಹೋಲ್ ವೀಕ್ ನೀವು ನ್ಯೂಸ್ ಕರೆಂಟ್ ಅಫೇರ್ಸ್ ಓದಕ್ಕಾಗಲ್ಲ ಆ ಟೈಮಲ್ಲಿ. ಸೊ ಅಂದ್ರೆ ನೀವು ನಿಮ್ದ ಡೇನ ಡಿವೈಡ್ ಮಾಡಬೇಕು, ಅಂದ್ರೆ ಎಲ್ಲದಕ್ಕೂ ಈಕ್ವಲ್ ಅಮೌಂಟ್ ಆಫ್ ಪ್ರಿಫರೆನ್ಸ್ ಕೊಡ್ತಾ ಇರಬೇಕು. ಯಾಕಂದ್ರೆ ಬರೀ ಕರೆಂಟ್ ಅಫೇರ್ಸ್ ಇಸ್ 10%, ಐಸ್ ಆಲ್ರೆಡಿ ಸೇಡ್. ಅಂದ್ರೆ 10% ನಿಮ್ದು ಕರೆಂಟ್ ಅಫೇರ್ಸ್ ಅಂದ್ರೆ 90% ಅದರ್ಸ್ ಇರುತ್ತೆ. ಸೊ ಅದರ್ಸ್ಗೂ ನೀವು ಟೈಮ್ ಕೊಡ್ತಾ ಇರಬೇಕು. ಅಂದ್ರೆ ಒಂದು ಎಕ್ಸಾಮ್ ಅಂತಂದ್ರೆ ಈಕ್ವಲ್ಲಿ ಅಸೈನ್ಡ್, ಎಲ್ಲದಕ್ಕೂ ಕರೆಕ್ಟ್ ಆಗಿ ಅಸೈನ್ ಮಾಡಿರ್ಬೇಕು ಟೈಮ್ನ. ಸೊ ಡೇನ ನೀವು ಟಾರ್ಗೆಟ್ ಹಾಕಿ ಒಂದು ಓದಿದ್ರೆ ಸೊ ದಟ್ ನಿಮ್ದು ಒಂದು ಔಟ್ಕಮ್ ಹೈಯೆಸ್ಟ್ ಬರುತ್ತೆ. ಈ ಬೇಸ್ ಮೇಲೆ ಅಂದ್ರೆ ಯಾವ ತರ ಡೇನ ಡಿವೈಡ್ ಮಾಡಬೇಕು, ಅಥವಾ ಟೈಮ್ ಟೇಬಲ್ ಯಾವ ತರ ಹಾಕಬೇಕು, ಟಾರ್ಗೆಟ್ ಯಾವ ತರ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಇವನ್ ರಿವಿಷನ್ ಸ್ಟ್ರಾಟಜಿ 3 ರಿವಿಷನ್ ಯಾವ ತರ ನಾವು ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಒಂದು ಡಿಸ್ಕಸ್ ಮಾಡಿದ್ದೀನಿ. ಸೊ ದಟ್ ನೀವು ಅದನ್ನ ನೋಡ್ಬೋದು. ಆಮೇಲೆ ಸೋರ್ಸಸ್ ನೀವು ಆಲ್ರೆಡಿ ಕೇಳಿದ್ದೀರಾ, ಸೋರ್ಸಸ್ ಯಾವ ತರ ಇರಬೇಕು ಅಂತಂದ್ರೆ ಐದರ್ ಇಟ್ ಈಸ್ ಸ್ಪರ್ಧಾ ವಿಜೇತ ಇರ್ಬೋದು, ಇಲ್ಲ ಸ್ಪರ್ಧಾ ಇರ್ಬೋದು. ಎಷ್ಟೋ ಜನ ಸ್ಪರ್ಧಾ ವಿಜೇತನೂ ಓದ್ತಾರೆ, ಸ್ಪರ್ಧಾ ಅರಿನೂ ಓದ್ತಾರೆ. ಅಪ್ ಟು ಯು, ಇದು ನಾನು ಇದೇ ಓದ್ದಿ ಅಂತ ಏನು ಹೇಳಲ್ಲ. ಯಾಕಂದ್ರೆ ಎರಡು ಮ್ಯಾಕ್ಸಿಮಮ್ ಚೆನ್ನಾಗಿದೆ. ಆಮೇಲೆ ಇದನ್ನ ಬಿಟ್ಟು ಬೇರೆದ್ ಯಾವ್ದೋ ಓದ್ತಾ ಇದ್ದೀನಿ ಅಂತಂದ್ರೆ ಅದನ್ನು ಫಾಲೋ ಮಾಡ್ಬೋದು. ಬಟ್ ಏನಂತಂದ್ರೆ ರೀಡ್ ವಿತ್ ರೆಸ್ಪೆಕ್ಟ್ ಟು ವಿಚ್ ಎಕ್ಸಾಮ್ ಯು ಆರ್, ಅಂದ್ರೆ ನೀವು ಯಾವ ಎಕ್ಸಾಮ್ ಬರೀತಿದ್ದೀರಲ್ಲ ಆ ಎಕ್ಸಾಮ್ ಬೇಸ್ ಮೇಲೆ ಸೊ ನೀವು ಒಂದು ಕರೆಂಟ್ ಅಫೇರ್ಸ್ ನ ಓದ್ಬೇಕು. PC ಅಂದ್ರೆ PC ಒಂದು ಏನ್ ಸಿಲೆಬಸ್ ಇರುತ್ತಲ್ಲ ಅದೇ ತರ ನೀವು ಓದ್ಬೇಕು. ಸುಮ್ನೆ PC ಗೆ KS ಲೆವೆಲ್ ಓದ್ತೀನಿ ಅಂತಂದ್ರೆ ಸೊ ನೀವು ನಾಲೆಜ್ ಇನ್ಕ್ರೀಸ್ ಆಗತ್ತೆ, ಆದ್ರೆ ಏನಂತಂದ್ರೆ ಎಕ್ಸಾಮ್ ಅಲ್ಲಿ ಟ್ಯಾಕಲ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಆಮೇಲೆ ನಾನು ಆಲ್ರೆಡಿ ಹೇಳಿದೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ PYQ ಅಂತೇಳಿ. PYQC ಇದೇ ವರ್ಷ 2026 ಅಲ್ಲಿ KE ದವರು ತೆಗ್ದಿರೋಂಥ ಕ್ವಶನ್ಸ್. ಈ KE ದವ್ರದ್ದು ಬೆಸ್ಟ್ ಅಂತ ಅಂದ್ರೆ ಏನಂದ್ರೆ ದೇ ಆರ್ ಮೇಕಿಂಗ್, ಅಂದ್ರೆ ಅವ್ರ ಕ್ವಶನ್ ಯಾವ ತರ ಫಾರ್ಮ್ ಇರುತ್ತೆ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ಸ್, ಅಂದ್ರೆ PUC ಮೇಲೆ ಏನ್ ತೆಗಿಬೇಕಲ್ಲ ಕ್ವಾಲಿಫಿಕೇಶನ್ ಅದೇ ತರ ತೆಗ್ದಿರ್ತಾರೆ. ಡಿಗ್ರಿ ಮೇಲೆ ಎಷ್ಟು ಡಿಫಿಕಲ್ಟ್ ಲೆವೆಲ್ ತೆಗಿಬೇಕಲ್ಲ ಅದೇ ತರ ತೆಗ್ದಿರ್ತಾರೆ. ಅಂದ್ರೆ ಸೈಂಟಿಫಿಕ್ ಫಾಲೋ ಮಾಡಿರ್ತಾರೆ, ಸೈಂಟಿಫಿಕ್ ರೀಸನ್ ಫಾಲೋ ಮಾಡಿರ್ತಾರೆ. ಸೊ ದಟ್ ಆ ಬೇಸ್ ಮೇಲೆ ಕ್ವಶನ್ ಪೇಪರ್ ಬರುತ್ತೆ. ಇವಾಗ ನೋಡಿ, ಇದು ಒಂದು ಟೀಚರ್ಸ್ ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ, ಇದು ಯಾವ ಕುಟುಂಬ, ಅಥವಾ ಸೆಂಟ್ ಮೇರಿಸ್, ಅಥವಾ ನೋಡಿ ಬಂದರುಗಳು, ಆಮೇಲೆ ಕುತುಬ್ ಮಿನಾರ್ ಎಲ್ಲಿದೆ, ಕರ್ನಾಟಕ ಕರಾವಳಿ ಎಲ್ಲಿದಾವೆ, ಆಮೇಲೆ ವಿಸ್ತೃತ ರೂಪಾಯಿ, ಇವೆಲ್ಲ ಸಿಂಪಲ್. ಇವನ್ PYQ ಅಲ್ಲೂ ಇವೆಲ್ಲ ಕವರ್ ಆಗಿದೆ. ಇದು ಒಂದು PUC ಲೆವೆಲ್ ಅಥವಾ ಒಂದು ನಾನ್ ಪ್ರೊಬಿಷನರಿ ಜಾಬ್. ಇದು ಅಂದ್ರೆ ಒಂದು ಡಿಗ್ರಿ ಮೇಗಿಂದ ಅಲ್ಲ ಇದು ಎಕ್ಸಾಮ್. ಸೊ ದಟ್ ಈ ಎಕ್ಸಾಮ್ಗೆ ಏನ್ ರಿಕ್ವೈರ್ಮೆಂಟ್ ಇರಲ್ಲ ಅದೇ ಕ್ವಾಲಿಫಿಕೇಶನ್ ಮೇಲೆ ಕ್ವಶನ್ ಪೇಪರ್ ತೆಗಿತಾರೆ. ಎಟ್ ದ ಸೇಮ್ ಟೈಮ್ಸ್ ಇದು ಟೈಪ್ 2 ಕ್ವಶನ್ ಪೇಪರ್ಸ್ ಇದಾವಲ್ಲ, ಇಲ್ಲಿ ನೋಡಿ ಬಹು ಆಯಾಮದ ಸೂಚ್ಯಂಕ ಅಂದ್ರೆ ಬಡತನ ಸೂಚ್ಯಂಕ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್. ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂದ್ರೆ ಯೂಶುವಲ್ ಯುಸೈಡ್ ನೀತಿ ಆಯೋಗ. ಇದು PC ಕ್ವಶನ್ ಆಗ್ಬೋದು, ಯಾರು ರಿಲೀಸ್ ಮಾಡ್ತಾರೆ ಅದು. ಬಟ್ ಇಲ್ಲಿ ನೋಡಿ ಇದ್ರಲ್ಲಿ ಏನೇನು ಒಳಗೊಂಡಿದೆ ಅಂದ್ರೆ ಈ ಡಿಫಿಕಲ್ಟ್ ಲೆವೆಲ್ ಎಷ್ಟು ಜಾಸ್ತಿ ಆಗ್ತಿದೆ ನೋಡಿ. ಇಲ್ಲಿನೂ ಸೇಮ್ ಆಪ್ಷನ್ಸ್ಗಳು ಚೇಂಜ್ ಮಾಡ್ತಿದ್ದಾರೆ. ಆಮೇಲೆ ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಹೇಳಿಕೆಗಳ ಮೇಲೆ ಕ್ವಶನ್ಸ್ ಬಂದಿದೆ. ಯೂಶುವಲಿ PSCಗೆಲ್ಲ ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಅವ್ರನ್ನ ಯಾರು ನೇಮಕ ಮಾಡ್ತಾರೆ ಅಂತ. ಬಟ್ ಡಿಗ್ರಿ ಲೆವೆಲ್ ಸ್ವಲ್ಪ ಟಫ್ನೆಸ್ ಜಾಸ್ತಿ ಇರುತ್ತೆ. ದಟ್ಸ್ ವೈ
ಆಲ್ವೇಸ್ ಯೂಸ್ ಟು ಸೇ ದಟ್ ಅಂದರೆ ಒಂದು ನೀವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಆ ಬೇಸ್ ಮೇಲೆ ಒಂದು ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಆಗಿರ್ಬೋದು ಅಥವಾ ಒಂದು ಸಬ್ಜೆಕ್ಟ್ ಆಗಿರ್ಬೋದು ನೀವು ಓದಬೇಕು, ಅಂದರೆ ಡಿಮ್ಯಾಂಡ್ನ ಅಡ್ರೆಸ್ ಮಾಡ್ತಾ ಇರಬೇಕು. ಆಮೇಲೆ ಎವ್ರಿಥಿಂಗ್ ಇವನ್ ರಾಷ್ಟ್ರಪತಿಯವ್ರ ತುರ್ತು ಪರಿಸ್ಥಿತಿ ಅಂದರೆ ನಿಬಂಧನೆಗಳು ಯಾವ ಥರ ಇರುತ್ತೆ ಅಂತೇಳಿ ಆಪ್ಷನ್ಗಳು ನೋಡಿ, 1 only 1 and 2 ABC ಈ ಥರ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ನೀವು ಅಕಾರ್ಡಿಂಗ್ಲಿ ನೀವು ಅದಕ್ಕೇನು ಒಂದು ಡಿಮ್ಯಾಂಡ್ ಇದೆಲ್ಲ ಅದನ್ನ ಅಡ್ರೆಸ್ ಮಾಡಬೇಕು. ಆಮೇಲೆ ಐ ರಿಕ್ವೆಸ್ಟ್ ಯು ದಟ್ ಇವೆಲ್ಲ ಒಂದು ಕ್ವಶನ್ಸ್ ಇದಾವಲ್ಲ ಪೋಸ್ ಮಾಡಿ, ಸೊ ದಟ್ ಈ ಕ್ವಶನ್ಸ್ ಮತ್ತೆ ನಂಬರ್ಸ್ ಏನಿದಾವಲ್ಲ ಇವೆಲ್ಲದಕ್ಕೂ ಒಂದು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ನೆಕ್ಸ್ಟು ಸಮ್ರಿ ಏನಂತ ಅಂದರೆ, ಒಂದು ನೀವು PYQ ಓದ್ತಿರಲ್ಲ, ಒಂದು ಲಿಮಿಟ್ ಒಂದು ಬಾರ್ಡರ್ ಸಿಗುತ್ತೆ, ಇದೇ ಥರ ಕೇಳ್ತಾ ಇದ್ದಾನೆ ಅಂತ ನಿಮ್ಗೆ ಅನ್ಸಿದ ಮೇಲೆ, ಸೊ ದಟ್ ಒಂದು ನೀವು ಕರೆಂಟ್ ಅಫೇರ್ಸ್ ಓದ್ತೀರಾ, ಈ ಥರ ಕರೆಂಟ್ ಅಫೇರ್ಸ್ ಓದಿದ್ರೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದನ್ನು ನೀವು ಆಮೇಲೆ ಒಂದು ಏನೋ ಶಾರ್ಟ್ ನೋಟ್ಸು ಅಥವಾ ಒಂದು ಹೈಲೈಟ್ ಕೀ ಪಾಯಿಂಟ್ ಹೈಲೈಟ್ನು ಮಾಡ್ಕೋಬೋದು. ಆಮೇಲೆ ಅದನ್ನ ಏನು ಮಾಡಬೇಕು ಅಂದರೆ ರಿವಿಷನ್ ಮಾಡ್ಕೋಬೇಕು. ಈ ಒಂದು 3 times ರಿವಿಷನ್ ಮಾಡ್ಕೊಂಡ್ರೆ ಸೊ ದಟ್ ನಿಮ್ಮದು ಒಂದು ಫುಲ್ ಪ್ಲೇಜ್ಡ್ ಪ್ರಿಪ್ರೇಷನ್ ಆಗುತ್ತೆ. ಫೈನಲ್ ನೋಟ್ ಏನು ಅಂತಂದ್ರೆ, ಇಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಸೋರ್ಸಸ್ ಮ್ಯಾಟರ್ ಆಗಲ್ಲ. ಸೊ ನೀವು ಯಾವುದೇ ಸೋರ್ಸಸ್ ಓದಿ, ಆದರೆ ಕನ್ಸಿಸ್ಟೆನ್ಸಿ ಮತ್ತು ರಿವಿಷನ್ ಇರಲೇಬೇಕು. ಸೊ ಅದು ಇಲ್ಲ ಅಂತಂದ್ರೆ ವೇಸ್ಟ್ ಆಗುತ್ತೆ. ನೀವು ಯಾವ ಸೋರ್ಸ್ ಓದಿದ್ರು ವೇಸ್ಟು. ಆಮೇಲೆ ಇಟ್ ಈಸ್ ನಾಟ್ ದ ಓನ್ಲಿ ವೇ ಟು, ಅಂದರೆ ದಿಸ್ ಈಸ್ ನಾಟ್ ದ ಓನ್ಲಿ ಸ್ಟ್ರಾಟಜಿ. ನೀವು ಇದನ್ನ ಬಿಟ್ಟು ಬೇರೆ ಯಾವುದೋ ಒಂದು ಸ್ಟ್ರಾಟಜಿ ಫಾಲೋ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನು ಫಾಲೋ ಮಾಡ್ಬೋದು. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ಏನಾದರೂ ನಿಮಗೆ ವಿಡಿಯೋ ಬೇಕಂತಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.